ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕಾರ್ಮಿಕರಿಗೆ ಗೌರವಯುತ ಬದುಕು ಕಟ್ಟಿಕೊಡಬೇಕು, ಪ್ರವೀಣ್ ಗೌಡ. ವಾರ್ತೆಗಳ ವಿವರ. ಕೋಲಾರ: ಯೋಧ, ರೈತ ಹಾಗೂ ಕಾರ್ಮಿಕರ ಋಣವನ್ನು ದೇಶದ ಜನತೆ ಸದಾ ನೆನೆಯಬೇಕು ಎಂದು ನಗರಸಭಾ ಸದಸ್ಯ ಪ್ರವೀಣ್ ಗೌಡ ತಿಳಿಸಿದರು. ನಗರದ ಹಳೆ ಬಸ್ ನಿಲ್ದಾಣದ ಬಳಿ ಬುಧವಾರ ಡಾಕ್ಟರ್ ಅಂಬೇಡ್ಕರ್ ಕೂಲಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ನಡೆದ ವಿಶ್ವ ಕಾರ್ಮಿಕರ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸುಂದರ ಸಮಾಜ ನಿರ್ಮಾಣದಲ್ಲಿ ಕಾರ್ಮಿಕರ ಪಾತ್ರ ಮಹತ್ವದಾಗಿದೆ. ಕಾರ್ಮಿಕರಿಗೆ ಗೌರವಯುತ ಬದುಕು ಕಟ್ಟಿಕೊಡಬೇಕು, ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಕಲ್ಪಿಸಬೇಕು ಎಂದರು. ಸರ್ಕಾರ ದಿನಕೂಲಿ ನೌಕರರಿಗೆ ಸಂಬಳ ನಿಗದಿಪಡಿಸಿರುವಂತೆ ಅಸಂಘಟಿತ ಕೂಲಿ ಕಾರ್ಮಿಕರಿಗೂ ವೇತನ ನಿಗದಿಗೊಳಿಸಬೇಕು. ಕಾರ್ಮಿಕರಲ್ಲಿ ಸಂಘಟನೆಯ ಕೊರತೆಯಿಂದ ಸರ್ಕಾರದ ಸೌಲಭ್ಯಗಳು ಸಮರ್ಪಕವಾಗಿ ಸಿಗುತ್ತಿಲ್ಲ. ಇದರಿಂದ ಜೀವನ ನಿರ್ವಹಣೆ ಕಷ್ಟವಾಗುತ್ತಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿ ಅಸಂಘಟಿತ ಕಾರ್ಮಿಕರಿಗೆ ನ್ಯಾಯ ದೊರಕಿಸಬೇಕು ಎಂದು ಮನವಿ ಮಾಡಿದರು. ಕಾರ್ಮಿಕ ವ್ಯವಸ್ಥಾಪಕ ಹಾಗೂ ಮಾಲೀಕರ ನಡುವೆ ಸಾಮರಸ್ಯ ಇದ್ದರೆ ಮಾತ್ರ ಕಾರ್ಖಾನೆ ಸೇರಿದಂತೆ ಯಾವುದೇ ಕ್ಷೇತ್ರವು ಅಭಿವೃದ್ಧಿ ಸಾಧ್ಯ. ಭಾರತ ದೇಶವು ಅಭಿವೃದ್ಧಿ ಪಥದತ್ತ ಸಾಗುತ್ತಿರಲು ಮುಖ್ಯ ಕಾರಣ ಶ್ರಮಿಕ ಕಾರ್ಮಿಕರು. ಅವರ ಆರೋಗ್ಯ, ಕುಟುಂಬ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲವನ್ನು ಮಾಡಿಕೊಡುವುದು ಸರ್ಕಾರದ ಮುಖ್ಯ ಕರ್ತವ್ಯವೆಂದರು. ಮುಖಂಡ ಶ್ಯಾಮ್ ನಾಯಕ್ ಮಾತನಾಡಿ, ಖಾಸಗೀಕರಣದಿಂದ ಕಾರ್ಮಿಕರ ಶ್ರಮಕ್ಕೆ ತಕ್ಕ ಬೆಲೆ ಸಿಗುತ್ತಿಲ್ಲ. ಪ್ರಸಕ್ತ ದಿನದಲ್ಲಿ ಕಾರ್ಮಿಕರಿಗೆ ಕಾಯಂ ಉದ್ಯೋಗವೆಂಬುದೇ ಮರೀಚಿಕೆಯಾಗಿದೆ. ದುಡಿಮೆಯೇ ಜೀವನ ಎಂದು ನಂಬಿ ಕುಳಿತ ನೌಕರರ ವರ್ಗಕ್ಕೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಕಾಯಂ ಉದ್ಯೋಗವಿಲ್ಲದೆ ಕಾರ್ಮಿಕರ ತಲೆ ಮೇಲೆ ಅನಿಶ್ಚಿತತೆಯ ತೂಗು ಕತ್ತಿ ನೇತಾಡುತ್ತಿದೆ ಎಂದರು. ವಿಶ್ವ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಕೂಲಿ ಕಾರ್ಮಿಕರು ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಕೂಲಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷ ಮೆಹಬೂಬ್ ಪಾಷಾ, ಕಾರ್ಯದರ್ಶಿ ಮುನಿರಾಜು, ಖಜಾಂಚಿ ಗೋವಿಂದ, ಮುಖಂಡ ಸುರೇಶ್, ಸದಸ್ಯರಾದ ಬಜೇಶ್, ಧನು, ವೆಂಕಟೇಶ್, ಮನೋಜ್, ಮುನಿರಾಜು ಮತ್ತಿತರರು ಹಾಜರಿದ್ದರು. ವರದಿ ಪರ್ವೀಜ್ ಅಹಮದ್. ಚಳಿ, ಗಾಳಿ, ಮಳೆ, ಹಿಮ ಇವೆಲ್ಲನೂ ಬಿಟ್ಟು ಅವನ್ನೆಲ್ಲ ಎದುರಿಸ್ಕೊಂಡು ಇವತ್ತಿನ ದಿನ ನಾವಿವಲ್ಲಿ ಈ ನಮ್ಮ ಕೋಲಾರ ಆಗಿರ್ಬೋದು, ದೇಶದ ಒಳಗಡೆ ನಾವು ಎಷ್ಟು ಸುಭದ್ರವಾಗಿದ್ದೀರೋ ಅದಕ್ಕೆ ಕಾರಣ ಯೋಧರು. ಮತ್ತು ಏನು ಈ ದೇಶದಲ್ಲಿ ಪ್ರತಿಯೊಂದು ರಾಜ್ಯ ಆಗಿರ್ಬೋದು, ಊರುಗಳಾಗಿರ್ಬೋದು, ಇನ್ಕ್ಲೂಡಿಂಗ್ ಯೋಧರಾಗಿರ್ಬೋದು, ಇವತ್ತಿನ ದಿನ ಯಾವುದಾದ್ರೂ ಋಣದಲ್ಲಿದ್ದೀರಿ ಅಂದರೆ ರೈತರ ಋಣದಲ್ಲಿದ್ದೀರಿ. ಹಾಗೆ ಏನು ಇವತ್ತಿನ ದಿನ ಯೋಧರಾಗಿರ್ಬೋದು ಮತ್ತು ರೈತರಾಗಿರ್ಬೋದು, ಇವರಿಬ್ಬರನ್ನೂ ಬಿಟ್ಟು ಈ ದೇಶದಲ್ಲೇ ಏನಾದರೂ ಇವತ್ತಿನ ದಿನ ಈ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ ಅಂದರೆ ಕಾರಣ ಕಾರ್ಮಿಕರು, ಕೂಲಿ ಕಾರ್ಮಿಕರು ಇಲ್ಲ ಅಂದರೆ ಇವತ್ತಿನ ದಿನ ನಮ್ಮ ಭಾರತ ಸಂಪೂರ್ಣವಾಗಿ ಸ್ತಬ್ಧ ಆಗುತ್ತೆ. ಅಂಥದ್ರಲ್ಲಿ ಏನು ಕೂಲಿ ಕಾರ್ಮಿಕರು ಸಂಘಟಿತರು ಇದ್ದಾರೆ, ಅಸಂಘಟಿತರು ಇದ್ದಾರೆ. ಸಂಘಟಿತರು ಏನು ಒಂದು ಸಂಘಗಳಾಗಿರ್ಬೋದು ಅಥವಾ ಸರ್ಕಾರದಿಂದ ಏನೋ ಒಂದು ರೆಕಗ್ನೈಸ್ ಆಗಿದ್ದರೆ ಅವ್ರಿಗೆ ಸರ್ಕಾರದಿಂದ ಸುಮಾರಷ್ಟು ಸೌಲಭ್ಯಗಳು ಸಿಗ್ತಾ ಇದೆ. ಆದರೆ ಈ ಅಸಂಘಟಿತ ಕೂಲಿ ಕಾರ್ಮಿಕರಿಗೆ ಇನ್ನೂ ಸುಮಾರಷ್ಟು ಪಾಪ ಅವರು ದುಡಿತಾನೆ ಇರ್ತಾರೆ, ಜೀವನಾಂತ್ಯ ದುಡಿತಾ ಇರ್ತಾರೆ. ಅವ್ರಿಗೆ ಸುಮಾರಷ್ಟು ನೂರಾರು ಚಾಲೆಂಜಸ್ ಅಂದರೆ ನೂರಾರು ಅವ್ರ ಸಮಸ್ಯೆಗಳು ಅವರು ಎದುರಿಸ್ತಾನೆ ಇರ್ತಾರೆ. ಹಾಗಾಗಿ ಯಾವುದೇ ಸರ್ಕಾರ ಇರಲಿ, ಇಲ್ಲಿ ರಾಜಕೀಯ ಇಲ್ಲ, ಕೂಲಿ ಕಾರ್ಮಿಕರು ಏನು ಇವತ್ತಿನ ದಿನ ಜೈ ಜವಾನ್ ಜೈ ಕಿಸಾನ್ ಅಂತಿರೋ, ಜೈ ಶ್ರಮಿಕ್ ಅಂತ ಯಾರು ಕಷ್ಟಪಟ್ಟು 24 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಏನು ದೇಶ ನಾವು 5ನೇ ಸ್ಥಾನದಲ್ಲಿದೆ ಏನು ಇವತ್ತಿನ ದಿನ ಎಕಾನಮಿಯಲ್ಲಿ ಅಥವಾ ಅಭಿವೃದ್ಧಿ ಪಥದಲ್ಲಿ ಇನ್ಫ್ರಾಸ್ಟ್ರಕ್ಚರಲ್ಲಿ ಇವತ್ತಿನ ದಿನ ಒಳ್ಳೆ ಮಟ್ಟಕ್ಕೆ ಹೋಗಿದೆ ಅಂತ ಕಾರಣ ಅದು ಕ್ರೆಡಿಟ್ ಹೋಗಬೇಕಾಗಿರೋದು ಕೂಲಿ ಕಾರ್ಮಿಕರೇ. ಯಾಕಂದರೆ ಅವರು ಒಂದು ಸಣ್ಣ ಇಟ್ಟಿಗೆ ಇಡೋದ್ರಿಂದ ಹಿಡಿದು ಇವತ್ತಿನ ದಿನ ಏರ್ಪೋರ್ಟ್ ಆಗಿರ್ಬೋದು, ಒಂದು ಬಿಲ್ಡಿಂಗ್ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಪ್ರತಿಯೊಂದು ಆಗಲಿ ಕೂಲಿ ಕಾರ್ಮಿಕರ ಶ್ರಮ ಅದರಲ್ಲಿ ಎದ್ದು ಕಾಣ್ತದೆ. ಹಾಗಾಗಿ ನಾವು ಯಾರೇ ಆಗಲಿ ಈ ದೇಶದಲ್ಲಿ ಯೋಧರನ್ನ, ರೈತರನ್ನ ಮತ್ತು ಕೂಲಿ ಕಾರ್ಮಿಕರನ್ನ ಇವತ್ತಿನ ದಿನ ನಾವು ನೆನಪಿಸ್ಕೊಬೇಕು. ಮತ್ತು ಎಲ್ಲ ಸರ್ಕಾರಗಳು ಅಷ್ಟೇ ಕೂಲಿ ಕಾರ್ಮಿಕರು ಏನು ಅಸಂಘಟಿತ ಕೂಲಿ ಕಾರ್ಮಿಕರು ಇದ್ದಾರೆ ಅವ್ರ ಪರವಾಗಿ ಧ್ವನಿ ಎತ್ತಬೇಕು. ಮತ್ತು ಅವರ ಏನು ಸಮಸ್ಯೆಗಳಿದೆ ಅದರಲ್ಲಿ ಏನು ನಿಷ್ಪಕ್ಷಪಾತವಾಗಿ ಯಾವುದೇ ಒಂದು ಇದಿಲ್ದಿರ ರಾಜಕೀಯ ಇಲ್ದಿರ ಅವರ ಒಂದು ಏನು ಕಷ್ಟಗಳಿಗೆ ಸ್ಪಂದಿಸಬೇಕು. ಮತ್ತು ಏನು ನೂರಾರು ಸಮಸ್ಯೆಗಳಿದೆ ಅವ್ರಿಗೆ, PF ಆಗಿರ್ಬೋದು, ಯಾರಿಗೇ ಆಗಲಿ ಅವ್ರಿಗೆ PF ಬರೋದಿಲ್ಲ. ಮತ್ತು ಆರೋಗ್ಯ ಏನು ವಿಚಾರದಲ್ಲಿ ಇವಾಗ ಹೊಸದಾಗಿ ಏನೋ ಸ್ಕೀಮ್ಸ್ ಬಂದಿದೆ, ಹೆಲ್ತ್ ಸ್ಕೀಮ್ಸು. ಅವರ ಅಕಸ್ಮಾತ್ ಅವರು ಜೀವನಾಂತ ಪರ್ಯಂತ ದುಡಿತಾನೆ ಇರ್ತಾರೆ. ಬಟ್ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆಗಿ ಅವ್ರು ಏನಾದರೂ ಏನು ನಿಧನರಾದರೆ ಅವ್ರ ಮಕ್ಕಳಿಗೆ ಆಗಿರ್ಬೋದು, ಅವರ ಮುಂದಿನ ಏನು ಸಂತತಿಗೆ ಪಾಪ ಏನೂ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಸರ್ಕಾರ ಈ ಕೂಡಲೇ
ಏನು ರಿಜಿಸ್ಟರ್ ಆಗಿರುವಂಥ ಅಟ್ಲೀಸ್ಟ್ ಅಸಂಘಟಿತ ಕೂಲಿ ಕಾರ್ಮಿಕರಿಗೆ ಅಕಸ್ಮಾತ್ ಅವರು ನಿಧನರಾದರೆ ಅವ್ರಿಗೆ ತತ್ಕ್ಷಣ ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡುವಂಥದ್ದು ಏನಾದರೂ ಒಂದು ಯೋಜನೆಯನ್ನು ಕೈಗೊಂಡು ಕೂಲಿ ಕಾರ್ಮಿಕರ ಪರವಾಗಿ ನಿಲ್ಕೊಬೇಕು ಅಂತೇಳಿ ನಾನು ಈ ದಿನದಂದು ನಾನು ಮನವಿ ಮಾಡ್ತೀನಿ.